ಚುನಾವಣಾ ಕಾವು ಜೋರಾಗಿದೆ. ಈ ನಡುವೆ ರಾಜಧಾನಿಯಲ್ಲಿ ಚುನಾವಣಾ ನಿರತ ಸಿಬ್ಬಂದಿಗಳು ಮತದಾನ ಮಾಡಿದ್ದಾರೆ. ಮನೆ ಮನೆ ಮತದಾನ ಪ್ರಕ್ರಿಯೆ ನಂತರ ಇದು ಮತ್ತೊಂದು ಹಂತದ ಮತದಾನ ಬೆಂಗಳೂರಿನಲ್ಲಿ ಸುಸೂತ್ರವಾಗಿ ನೆರವೇರಿದೆ. ರಾಜಧಾನಿಯಲ್ಲಿ ನಡೆದ ಮತದಾನ, ಚುನಾವಣಾ ಸಿಬ್ಬಂದಿಯಿಂದ ವೋಟಿಂಗ್. ಎಸ್, ಮನೆ ಮನೆ ಮತದಾನದ ಬಳಿಕ ಇಂದು ಮತ್ತೊಂದು ಹಂತದ ಮತದಾನ ಪ್ರಕ್ರಿಯೆ ರಾಜಧಾನಿಯಲ್ಲಿ ನಡೆಯಿತು. ಪೋಸ್ಟಲ್ ವೋಟಿಂಗ್ ವ್ಯವಸ್ಥೆಯಲ್ಲಿ ಚುನಾವಣಾ ಕಾರ್ಯದಲ್ಲಿ ನಿರತರಾದ ಸಿಬ್ಬಂದಿಗಳು ಮತದಾನವನ್ನ ಮಾಡಿದ್ರು. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲಿ 1348 ಎವಿಇಎಸ್ ಸಿಬ್ಬಂದಿಗಳು ಅಂಚೆ ಮತದಾನ ಮಾಡಲು ನೋಂದಣಿ ಮಾಡಿಕೊಂಡಿದ್ರು. ನಗರದ ಎಲ್ಲಾ ಎಆರ್ಒ ಕಚೇರಿಯಲ್ಲಿ ಸೆಂಟರ್ಗಳನ್ನ ಮಾಡಲಾಗಿತ್ತು. ಈ ಹಿನ್ನೆಲೆ ಮುಂಜಾನೆಯಿಂದಲೇ ಪೊಲೀಸರು, ಬಸ್ ಡ್ರೈವರ್ಗಳು, ಬಿಬಿಎಂಪಿ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ, ಶಿಕ್ಷಕರು ಮತದಾನ ಮಾಡಿದ್ರು. ಅಗತ್ಯ ಸೇವಾ ಸಿಬ್ಬಂದಿಗಳಿಗೆ 3 ದಿನಗಳ ಕಾಲ ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಬಿಬಿಎಂಪಿ ಕೇಂದ್ರ ಕಚೇರಿಯ ಮತದಾನ ಕಟ್ಟೆಯಲ್ಲಿ ಮತ ಚಲಾಯಿಸಿದ ಸಾರಿಗೆ ಸಿಬ್ಬಂದಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸಿ ಹೋಗಿ ಓಟ್ ಹಾಕಿ ಬರಬೇಕಾಗಿತ್ತು. ಕೆಲವರು ಆ ಟೈಮ್ ಸಿಗಲಿಲ್ಲ, ಓಟ್ ಕೂಡ ಹಾಕೋಕ್ಕಾಗ್ತಿರ್ಲಿಲ್ಲ. ಇದು ನಮ್ಗೆ ಈಗ ಮಾಡಿಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಇದು ಎಸೆನ್ಷಿಯಲ್ ಸರ್ವಿಸ್ ಅವ್ರಿಗೆ ಈ ಥರ ಕೊಟ್ಟಿರೋದು ಭಾರಿ ಅನುಕೂಲ ಆಗಿದೆ. ಇದು ಮಾಡಿಕೊಟ್ಟವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಮೇಡಮ್ನವ್ರೆ. ನಾವು ಬೆಂಗಳೂರು ಹತ್ರ ಹೊರತು ವೈಟ್ಫೀಲ್ಡ್ ಏರಿಯಾದಿಂದ ಬಂದಿದ್ದೀವಿ ಮೇಡಮ್ನವ್ರೆ. ಮಾಡ್ತಾಯಿದ್ದೀವಿ, ಬಟ್ ಕಷ್ಟ ಆಗೋದು ಮೇಡಮ್ನವ್ರೆ. ಯಾಕಂದರೆ ನಾವು ಡ್ಯೂಟಿಲಿದ್ದೀವಿ, ಬಸ್ ಎಲ್ಲೋ ನಿಲ್ಲಿಸ್ಬೇಕು. ಆಗ ನಾವು ನಿಲ್ಲಿಸಿ ಬರಬೇಕು ಅಂದರೆ ಕಷ್ಟ ಆಗೋದು. ಪ್ಯಾಸೆಂಜರ್ ಬೈಕತ್ತಾರೆ, ಅನಾನುಕೂಲ ಜಾಸ್ತಿ ಇತ್ತಾಗ. ಒಟ್ನಲ್ಲಿ ಚುನಾವಣಾ ಕೆಲಸದಲ್ಲಿ ನಿರತರಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಮತದಾನ ಶುರುವಾಗಿದೆ. ಕರ್ತವ್ಯದ ಜೊತೆ ತಪ್ಪದೇ ಹಕ್ಕು ಚಲಾಯಿಸಿ ಮತದಾನದ ಮಹತ್ವವನ್ನ ಸಾರಿದ್ರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.